ಲಕ್ಕಮ್ಮ, ನೀನು ಅನ್ಕೊಂಡಂಗೆ ಆಯ್ತು ಕಣೆ. ಅವ್ರಿಬ್ರೊಳಗೂ ಸರಿಯಾಗಿ ಬಿತ್ತು. ಯಾವ್ದಾಗ ಪಾತ್ರೆಗೆ ಹೆಂಗೆ ಗುದ್ದಾಡೋರು ಗೊತ್ತಿ. ಪಾತ್ರೆನೇ ತಾಂಡು ಇಬ್ರಳನ ಪಾತ್ರೆ ಬಿಡು ಬಿಡು ಇರಲಿ ಅಂತ ಹೇಳು. ಅಯ್ಯೋ ಇಲ್ಲ ಕೊಡಲ್ಲ ನನ್ನ ಪಾತ್ರೆ ಅಂತ ಅವಳು. ಅಯ್ಯೋ ಕೊಟ್ಟಿರೋ ತೆಪ್ಪಿಗೆ ಇಬ್ರಳು ಹೆಂಗೆ ಗುದ್ದಾಡೋರು. ಓ ಸರಿಯಾಗಿ ಗುದ್ದಾಡಿರ್ ಕಣ್ಲಕ್ಕಮ್ಮ, ನೀನು ಅನ್ಕೊಂಡಂಗೆ ಆಯ್ತು ಕಣಿ. ಹಂಗೇನೆ ಮೆರ್ದೋಗರು ಲೌಡ್ಯಾರು. ಅಷ್ಟಿಷ್ಟು ಮೆರಿತಿರ್ಲಿಲ್ಲ ಕಣಜ್ಜಿ. ಅಯ್ಯೋ ನೀನು ಅಲ್ಲೇದಿಲ್ಲಿ ಇಲ್ಲೇದಲ್ಲಿ ಅವಳೇ ನನಗೆ ಕಾಫಿ ಕುಡಿಯಕ್ಕೆ ಬರ್ರಿ, ಅದಕ್ಕೆ ಬರ್ರಿ ಇದಕ್ಕೆ ಬರ್ರಿ ಅಂತ ಕರಿಯಾಳು. ಅವಳು ಕಳ್ಳಿ ಇವರು ಕಳ್ಳಿ, ಕಡ್ರಗಳ ಜೊತೆ ಆದ್ರೆ ಹಿಂಗೆ ಮತ್ತೆ ಆಗೋದು. ಇಬ್ರಳ್ಗೂ ಸರಿ ಆಯ್ತು ಹೇಳಿ ಇವಾಗ. ಅವ್ರವ್ರಿಗೆ ಬಿತ್ತಲ್ಲ ಸರಿ ಆಯ್ತು ಇವಾಗ. ಹಂಗೆ ಆಗಿದ್ದೆ ವಾಸಿ ಆಯ್ತು, ಸುಮ್ಕಿರು ನೀನು ಏನಾನು ಹಂಗೆ ಆಗಿದ್ದೆ ವಾಸಿ ಆಯ್ತು ಇವಾಗ. ವಾಸಿ ಆಯ್ತು ಈ ಹೊಸ್ಪಟ್ಟು ಹೇಳ್ತೀಯ. ಮುಂಬಾಕಿ ಎಲ್ಲ ಕೋಲಿ ಒಯ್ಯವ್ರಿ. ಮುಂಬಾಕಿ ಊಟ ಇಲ್ಲ, ರಾತ್ರಿ ಉಂಡಿಲ್ಲ. ಹೌದೇನು? ಸುಮ್ಮನೆ ಹಿಂಗೆ ಹಸು ಇರಬೇಕು, ಹಸು ಇದ್ರೇನೆ ಮತಿ ಬುದ್ಧಿ ಬರೋದು. ತಿಂದ ಬಿಟ್ರೆ ನಮ್ಮ ಸಮಕ್ಕೆ ಇಲ್ಲ ನಮ್ಮ ಒಂದಿಟ್ಟು ಅಟ್ಟು ತುಂಬಲಿ. ಎಂಥ ತಾಯಿ ಮಗಳದ್ದು ಇಬ್ರದು ಎಂಥ ಪಿರೇವು. ಅಬ್ಬಾ 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 ನೋಡ್ಬೇಕು. ಹಂಗೆ ನೀವು ಚೆನ್ನ ನೋಡ್ಬೇಕು ಅಮ್ಮಂಗಾಗುತ್ತೆ ನಿನ್ಕಂಡು. ಯಾರೋ ಬಂದರು ಈ ಹುಡುಗರು. ಇವು ಯಾವಿವು ಮಗಳು? ಯಾರನ್ನ ಕರ್ಕೊಂಬಂದ? ಯಾರ ಸುರೇಂದ್ರಪ್ಪ ಇವರು? ಯಾರು ಈ ಹುಡುಗರು? ನಮ್ಮ ಹುಡುಗರೇ ಕಣ ಲಕ್ಕಯ್ಯ, ನಾನೇ ಕರ್ಕೊಂಬಂದಿದ್ದೀನಿ. ನನ್ನ ಮಕ್ಕಳು ಇವರು. ಇದೇನಲ್ಲ ಪಾಪ ನಿನ್ನ ಮಕ್ಕಳು? ಇದೇನು ಹಿಂಗೆ ಹೇಳ್ತಾ ಇದೀಯಾ? ಯಾಕೆ ಹಿಂಗೆ ಹೇಳ್ತಾ ಇದೀಯ? ನೀನು ಏನು ಹೇಳ್ತಾ ಇದೀಯ ಅಂತ ಗೊತ್ತಾಗ್ತಾ ಇಲ್ಲ. ಅಮ್ಮ ನಿನ್ನ ಸೊಸೆ ಇವಳೆ ಕಣಮ್ಮ. ಇನ್ಮೇಲಿಂದ ಸೌಭಾಗ್ಯ ಅಂತ ಹೇಳಿ ಇವಳು. ನಾನು ಕರ್ಕೊಂಬಂದಿದ್ದೀನಿ. ನನಗೆ ಅಡುಗೆ ಮಾಡಿಕರ್ ಯಾರೂ ಇಲ್ಲ, ಏನಿಲ್ಲ. ಅದಕ್ಕೇ ನಿನ್ನ ಕೈಲಿ ಆಗಲ್ಲ, ವಯಸ್ಸೋಯ್ತು. ಅದಕ್ಕೆ ಕರ್ಕೊಂಬಂದಿದ್ದೀನಿ. ನನ್ನ ಹೆಂಡ್ತಿ ಇವಳು. ಇಬ್ಬರು ಮಕ್ಕಳು ಇವ್ರು, ಹೆಣ್ಮಕ್ಳು. ಕರ್ಕೊಂಬಂದಿದ್ದೀನಿ ಕಣಮ್ಮ. ಇನ್ನೊಂದು ಸಂಸಾರ ನಡೆಸ್ತಿದ್ದೇನಾ ಸುರೇಂದ್ರಪ್ಪ ನೀನು? ಇನ್ನೊಬ್ಳು ಹೆಂಡ್ತಿ ಇದ್ಲೆ ನಿನಗೆ? ನಾನು ಅಂಥದ್ದು ಮಾಡಂತನಲ್ಲ. ನಾನು ಇನ್ನೊಂದು ಸಂಸಾರ ನಡೆಸ್ತಾ ಇರಲಿಲ್ಲ, ಏನಿಲ್ಲ. ಈಗ ಕರ್ಕೊಂಬಂದಿರೋದು. ನಾನು ಸೌಭಾಗ್ಯನ ಇವಾಗ ಕರ್ಕೊಂಬಂದಿರೋದು. ಬಾರಮ್ಮ ನಮ್ಮ ಮನೆಗೆ ಇರುಮಂತೆ ಅಂತೇಳಿ. ಪಾಪ ಗಂಡ ಇಲ್ಲ, ಮೊನ್ನೆ 1 ವರ್ಷ ಆಗೈತೆ. 2 ಹೆಣ್ಣು ಹುಡುಗರು ಇವರು. ಅದಕ್ಕೆ ಬರ್ರಿ ನಮ್ಮ ಮನೆಯಾಗೆ ಇರೀರಂತೆ ಅಂತ ಕರ್ಕೊಂಬಂದಿದ್ದೀನಿ. ಹಿಂಗೆ ನಮ್ಮ ಹೆಸ್ರು ಅವರು ಯಾರೋ ಪರಿಚಯ ಇದ್ದರು. ಇವರು ಒಬ್ಬರೇ ಇದ್ದಾರೆ ಈ ಹೆಣ್ಣು ಹುಡುಗರು ನೋಡ್ಕೊಂಡು. ಅದಕ್ಕೆ ಪಾಪ ತುಂಬ ಕಷ್ಟ ಬಡತನ. ಅದಕ್ಕೆ ಬಿಡು ನಮ್ಮ ಮನೆಯಾಗೆ ಇರಲಿಲ್ಲ, ಉಣ್ಕೊಂಡು ತಿನ್ಕೊಂಡು ನನಗೆ ಅಡುಗೆ ಮಾಡಿಕೊಂಡು ನಾನು ಆ ಹುಡುಗರು ನೋಡ್ಕೊಂತೀನಿ. ಉಣ್ಕೊಂಡು ತಿನ್ಕೊಂಡು ಇರ್ಲಕ್ಕ. ಇಲ್ಲ ಒಡೆಯವ್ರ ಕತೆ ಕಟ್ಕೊಂಡ್ರೆ ಇವ್ರು ಬದಲಾಗಲ್ಲಕ್ಕ. ಇವ್ರ ಜನ್ಮ ಪೂರ್ತಿ ಬದಲಾಗಲ್ಲಕ್ಕ. ಗಂಡ ಇಲ್ವೇ ಪಾಪ? ಏನಾಗೈತೆ ಗಂಡಗೆ? ಏನಾಗೈತಪ್ಪ? ನಮ್ಮ ಮೇಸ್ರಿಯವರು ಹೇಳಿದ್ದು. ನಮ್ಮ ಮೇಸ್ರಿಯವರು ಕೆಲಸಕ್ಕೇನೆ ಇವ್ರ ಗಂಡ ಹೋಗ್ತಿದ್ದು. ಪಾಪ ಹಿಂಗೆ ಜಾಸ್ತಿ ಕುಡಿಯೋನಂತೆ. ಕುಡಿದ್ಬಿಟ್ಟು ಕೆಲ್ಸಕ್ಕೆ ಹೋಗವನೆ. ಬಿಲ್ಡಿಂಗ್ ಮ್ಯಾಗಳಿಂದ ಬಿದ್ದುಬಿಟ್ಟು ತೀರ್ಕೊಬಿಟ್ನಂತೆ. ಮೊನ್ನೆ 1 ವರ್ಷ ಆಯ್ತಂತೆ ಕಣಕ್ಕ ಸತ್ತೋಗ್ಬಿಟ್ಟು. ಅದಕ್ಕೇನೆ 2 ಹೆಣ್ಣು ಹುಡುಗರು ಬೇರೆ. ಅಯ್ಯೋ ಅವನೇ ದುಡಿತಿದ್ದು. ದುಡಿದು ಫುಲ್ ಕುಡಿಯೋನು. 600 ರೂಪಾಯಿ ದುಡಿದ್ರೆ 300 ರೂಪಾಯಿ ಕೊಡ್ದು 200 ರೂಪಾಯಿ ಕೊಡ್ತಿದ್ನ ಇಲ್ಲ. ಪಾಪ ಬಡವರು. ಅದಕ್ಕೇನೆ ನಮ್ಮ ಮೇಸ್ರಿಯವ್ರು ಹಂಗಂದ್ರು. ಅದಕ್ಕೆ ಬಿಡೋಣ ಅತ್ಲಾಗೆ ನಾನೆಲ್ಲ ಪೇಂಟಿಂಗ್ ಕೆಲ್ಸಕ್ಕೆ ಹೋಗ್ತಿದ್ನಲ್ಲ. ಅದಕ್ಕೇ ಇನ್ನೇನು ಸುರೇಂದ್ರ, ನೀನು ಎಷ್ಟು ಕಷ್ಟಪಟ್ಟು ನೀನು ದುಡಿತೀಯ, ನೀನು ಎಷ್ಟು ಇದು ಮಾಡ್ತೀಯ, ನಿನಗೆ ನೋಡ್ಕೊಂಬರಿಲ್ಲ ಹಿಂಗೆ ಆಗೈತೆ ಕಣೋ, ಸುಮ್ಮನೆ ಅಮ್ಮನ ಕರ್ಕೊಂಡೋಗು, ಭಾಳ ಒಳ್ಳೇದು ಅಂತ ಹೇಳಿದ್ರು. ಅದಕ್ಕೆ ಮಾತಾಡಿದೆ ಅಮ್ಮನ ತಗೋನು. ಮಾತಾಡಿದ್ದಕ್ಕೆ ಸೌಭಾಗ್ಯನ ಒಪ್ಕೊಂಡ್ಳು. ಸೌಭಾಗ್ಯನ ಒಪ್ಕೊಂಡಿದ್ದಕ್ಕೆ ನಾನು ಅವಳನ್ನ ಕರ್ಕೊಂಬಂದಿದ್ದೀನಿ. ನಮ್ಮ ಮನೆಯಾಗಿನ ಮೇಲಿಂದ ನನಗೊಂದು ಸ್ವಲ್ಪ ಅಡುಗೆ ಮಾಡ್ಕೊಂಡು ಆ ಮಕ್ಕಳನ್ನೆಲ್ಲ ಸ್ಕೂಲಿಗೆ ಕಳಿಸ್ಕೊಂಡು ಇದ್ರ ಸಾಕು. ಅಮ್ಮನ ಕೈಲಿ ಆಗಲ್ಲ ಕಣಕ್ಕ. ಪಾಪ ಮನೆಯಾಗೆ ಕೆಲಸ ಮಾಡೋದಂದರೆ ಅಷ್ಟು ಸುಲಭ ಅಲ್ಲ. ಮನೆಗಳದೆಲ್ಲ ಕಸ ಹೊಡಿದು, ದೊಡ್ಡ ಮನೆ ಎಲ್ಲ ಕಸ ಹೊಡ್ಕೊಂಡೆಲ್ಲ ಒರೆಸ್ಕೊಂಡೆಲ್ಲ ಮಾಡ್ಕೊಂಬಷ್ಟೊತ್ತಿಗೆ ಆಗಲ್ಲ. ಪಾಪ ಸಾಕೋದಂಗಾಗುತ್ತೆ. ಆಮೇಲೆ ಎಲ್ಲನೂ ಬಿದ್ದು ಯಾಕೆ ಬೇಕು? ಚೆನ್ನಾಗೈತೆ ಅಮ್ಮ, ಚೆನ್ನಾಗಿರಲಿ. ಸರಿ ಬಿಡಪ್ಪ ಅತ್ತ. ಹೆಂಗ ಒಳ್ಳೆ ಕೆಲಸ ಮಾಡಿದೆ. 2 ಹೆಣ್ಣು ಹುಡುಗರ? 2 ಹೆಣ್ಣು ಹುಡುಗರು. ಅದಕ್ಕೇ ಪಾಪ ನೋಡ್ಕೊಂಬರಿ ಯಾರೂ ಇಲ್ಲ. ನಮಗೆ ಹೇಳಿದ್ರು ಅವರು ಹಿಂಗೈತೆ ಅಂತೇಳಿ. ಅದಕ್ಕೆ ನಾನು ಒಪ್ಪಿ ಅವಳ ಹತ್ರ ಮಾತಾಡಿದೆ. ಸೌಭಾಗ್ಯ ಹಿಂಗೆಲ್ಲ ಆಗೈತೆ, ಹಿಂಗೆಲ್ಲ ನನ್ನ ಹೆಂಡ್ತಿ ಈ ರೀತಿ ಮೋಸ ಮಾಡ್ತಾ ಇದ್ದಾಳೆ, ನಾನು ಚೆನ್ನಾಗಿ ದುಡಿತೀನಿ ಅಂತ ಹೇಳಿದೆ. ಅದಕ್ಕೆ ಮೇಸ್ರಿ ಅವರು ತುಂಬ ಪರಿಚಯ ಇದ್ರಲ್ಲ ಇವಳಿಗೆ, ಸೌಭಾಗ್ಯಗೆ. ಅದಕ್ಕೆ ಮೇಸ್ರಿ ಅವರು ತುಂಬ ಪರಿಚಯ ಇದ್ದಿದ್ದಕ್ಕೆ ಅವಳು ಒಪ್ಕೊಂಡ್ಳು. ಮೇಸ್ರಿ ಅವ್ರು ಹೇಳಿದ್ದಾರೆ ಅಂತಂದರೆ ಒಪ್ಕೊಂತೀನಿ ಅಂತ ಹೇಳಿ ಒಪ್ಕೊಂಡ್ಳು. ಅದಕ್ಕೆ ಬಾ ನಮ್ಮ ಮನೆಗೆ ಹೋಗೋಣ ಅಂತೇಳಿ ಕರ್ಕೊಂಬಂದೆ. ಇನ್ಮೇಲಿಂದ ಸ್ಕೂಲ್ಗೆಲ್ಲ ಇಲ್ಲೇ ಹೋಗ್ತಾರೆ ಮಕ್ಕಳೆಲ್ಲನ. ನಾನು ಸ್ವಲ್ಪ ಹಿಂಗೆ ದುಡ್ದು ಹಾಕ್ಕೊಂಡು ಹಿಂಗೆ ನೋಡ್ಕೊಂಡು ಇರ್ತೀನಿ. ಇನ್ನೇನು ಮಾಡೋಣ, ಸ್ವಲ್ಪ ದಿನ ಹೆಂಗೋ ಅಡ್ಜಸ್ಟ್ ಮಾಡ್ಕೊಂಡು ಇರಬೇಕಲ್ಲ. ಇವಾಗ ಸುಮ್ಮನೆ ಆಗೋದಿಲ್ಲ. ಅಂಥವ್ರನ್ನ ನೆಚ್ಕೊಂಡ್ರೆ ನಮ್ಮ ಜೀವನ ಆಗೋದಿಲ್ಲ, ಬದಲಾಗಲ್ಲ. ಅವರು ದುಡ್ಡು ಕೊಟ್ಟರು ನಾನು ದುಡ್ಡು ಕೊಟ್ಟಿರೋದು 1 ರೂಪಾಯಿ ಉಳಿಸಲ್ಲ. ಮತ್ತು ಇನ್ನೇನು ಮಾಡಬೇಕಂದ್ರೆ ನಾನು ಎಷ್ಟು ದುಡ್ಡು ಕೊಟ್ಟಿದ್ದೀನಕ್ಕ, ಹೊಟ್ಟೆ ಉರಿದೋಗುತ್ತೆ ಕಣಕ್ಕ. ಹೊಟ್ಟೆ ಉರಿದೋಗುತ್ತೆ. ಆ ಲೋಪರ್ ಮಂಡೆ ಅಂತ ಲೋಪರ್ ಕೆಲಸ ಮಾಡಿದ್ದಕ್ಕೆ. ಅದಕ್ಕೆ ಅಣ್ಣ ಒಪ್ಪಲಿಲ್ಲ. ಏನೇಂದ್ರು ನಮ್ಮ ಮೇಸ್ರಿ ಅಣ್ಣಯ್ಯ ಒಪ್ಪಲಿಲ್ಲ. ಬೇಡ ಕಣ, ನೀನಂಥದ್ದಕ್ಕೆ ಹೋಗ್ಬೇಡ, ನೀನು ಕಷ್ಟಪಟ್ಟು ದುಡಿತೀಯ, ಯಾಕೋ ಅವ್ರಿಗೆ ಅಧ್ವಾನ ಮಾಡ್ತೀಯ, ಎಷ್ಟು ದುಡ್ದಿದೀಯಾ, ಏನು ಉಳಿಸಿಲ್ಲ, ಅವರೆಲ್ಲ ಹಾಳು ಮಾಡ್ಯಾರ ಅಂದ್ರಿ. ನೀನು ಇಷ್ಟು ದಿನ ನನ್ನ ಹತ್ರ ಇವಾಗ 12 ವರ್ಷ ಆಯಿತು ನಾನು ಅವ್ರ ಹತ್ರ ಕೆಲ್ಸಕ್ಕೆ ಸೇರ್ಕೊಂಡು. 12 ವರ್ಷದಾಗ ನೀನು ಯಾತು 1 ರೂಪಾಯಿ ಉಳಿಸ್ಲಿಲ್ಲ ಅಂತಂದರೆ ನಾನೆಲ್ಲ ದುಡ್ಡು ಅವಳ ಕೈಗೆ ತಗೊಂಬಂದು ಕೊಟ್ಟೆ, ಎಲ್ಲ ಹಾಳು ಮಾಡ್ಕೊಂಡೆ ಕಣಕ್ಕ. ಅದಕ್ಕೇನಂತ ಸುಮ್ಮನೆ ಡಿಸೈಡ್ ಮಾಡ್ಕೊಂಡು ಹೋಗಿ ಇವಳ ಹತ್ರ ಮಾತಾಡ್ಕೊಂಡು ಬಂದೆ.
ಬಿಡತ್ತ ಒಳ್ಳೆ ಕೆಲಸ ಮಾಡಿದ್ಯಾ ಪಾಪ ಬಡವ್ರಿಗೆ ಒಳ್ಳೇದು ಮಾಡಬೇಕು. ಬರ್ರಮ್ಮ ಚೆನ್ನಾಗಿ ನೋಡ್ಕೊಂತಾನೆ. ಇಲ್ಲಿ ಒಬ್ರು ತಾಯಿ ಮಗಳು ಇಬ್ಬರು ಇದ್ದಾರೆ, ಇಲ್ಲೇ ಹೊರಗೆ ಬಿದ್ದಿರ್ತಾರೆ. ಅವ್ರ ಬಗ್ಗೆ ನೀವು ತಲೆ ಕೆಡಿಸೇಬೇಡ್ರಿ. ಇಲ್ಲದೆಲ್ಲ ಗಲಾಟೆ ಮಾಡೋದು, ಇಲ್ಲದೆಲ್ಲ ಮಾತಾಡೋದು, ಇಂಥವೆಲ್ಲ ಮಾತಾಡಕ್ಕೆ ಬರ್ತಾರೆ. ಅವ್ರ ಬಗ್ಗೆ ಎಲ್ಲ ನೀವು ತಲೆ ಕೆಡಿಸ್ಕೊಂಬಕ್ಕೆ ಹೋಗ್ಬೇಡ್ರಿ. ಅದೇ ಹೇಳಿದ್ದಾರೆ ಸುರೇಂದ್ರ ಅವರು, ಎಲ್ಲ ಹೇಳಿದರೆ ಕರ್ಕೊಂಬಂದರು. ಅದಕ್ಕೆ ನನಗೆ ಇವಾಗ ಯಾರೂ ಇಲ್ಲ, ನನ್ನ ಮಕ್ಳಿಗೆ ನೋಡ್ಕೊಂಬಕ್ಕೂ ಆಗ್ತಿಲ್ಲ ನನ್ನ ಕೈಲೇ. ಅಷ್ಟು ಬಡತನ, ಮನೆ ಬೇರೆ ಇಲ್ಲ ನಮ್ಮದು, ಗುಡಿಸ್ಲು. ಮೊನ್ನೆ ಒಂದು ಈ ಕಡೆದೊಂದು ಹೊಸ ಗುಡ್ಲು ಹಾಕ್ಸಿದ್ವಿ, ಅದು ಬೆಂಕಿ ಎತ್ಕೊಂಡು ಅದು ಸುಟ್ಟೋಗ್ಬಿಡ್ತು. ಹಿಂಗೆ ನನ್ನ ಗಂಡ ಗಾರೆ ಕೆಲ್ಸಕ್ಕೆ ಹೋಗೋನು, ಎಲ್ಪರ್ ಕೆಲಸಕ್ಕೆ ಹೋಗ್ಬೇಕಾದ್ರೆ ಹಿಂಗೇ ಜಾಸ್ತಿ ಕುಡ್ದು ಹಿಂಗೆ ಮ್ಯಾಗಳಿಂದ ಬಿಚ್ಚೋತೋಗ್ಬಿಟ್ಟ. ಅವಾಗಿನ ನನ್ನ ಮಕ್ಕಳು ಸಾಕೋದನ್ನು ತುಂಬ ಕಷ್ಟ ಆಯಿತು. ಅದಕ್ಕೆ ಬಂದು ಕೇಳಿದ್ರ ಸುರೇಂದ್ರ ಅವರು, ಹಿಂಗೈತೆ ಎಲ್ಲನ ಸೌಭಾಗ್ಯ ಅಂತೇಳಿ. ಅದಕ್ಕೆ ನಿಮ್ಮಂಥವ್ರಿಗೆ ನಾನು ಒಳ್ಳೇದು ಮಾಡ್ತೀನಿ, ಮಾಡಿಕೊಂಡಿರ್ತೀನಿ ಅಂತೇಳಿ ಅದಕ್ಕೆ ನನ್ನ ಮಕ್ಳನ್ನ ಕರ್ಕೊಂಡು ಇವ್ರನ್ನ ನಂಬ್ಕೊಂಡು ಇವ್ರ ಜೊತೆನೇ ಬಂದೆ. ಈರಮ್ಮ ಇರು. ಎರಡು ಹೆಣ್ಣು ಹುಡುಗರು ನೋಡಿರಿ, ಅಯ್ಯೋ ಅಂದಂಗೆ ಆಗುತ್ತೆ ಪಾಪ, ಗುಡ್ಲೆಲ್ಲ ಸುಟ್ಟಾಕ್ಯವ್ರೆ ಅಂತೀಯ. ಇರು. ನನ್ನ ಮಕ್ಕಳ ಗುಡ್ಲಿಗೆ ಬೆಂಕಿ ಕೇರು ಅಸ್ತ ಪಾಪ ಗುಡ್ಲು ಕಟ್ಟಿದ್ರಂತೆ, ಅದಕ್ಕೆ ಬೆಂಕಿ ಕೇರಿ ಗಾಳೆ ಗುಡ್ಲಾಗ ಇದ್ದಾರೆ. ಅದಕ್ಕಾಗಿನ ಅವು ಕಷ್ಟ ನೋಡೋಕ್ಕಾಗ್ದಲೆ ನಾನೇ ಕರ್ಕೊಂಬಂದೆ, ಮನೆಗಳದ್ದು ಮಾಡ್ಕೊಂಡು ನೋಡ್ಕೊಂಡಿರ್ತಾರೆ ಅಂತೇಳಿ. ಒಳ್ಳೆಯ ಕೆಲಸ ಮಾಡಿದೆ. ಅವ್ರಿಗೆ ಬುದ್ಧಿ ಕಲಿಸ್ಬೇಕಂದ್ರೆ ನೀನು ಹಿಂಗೆ ಮಾಡಿದ್ದೆ ಒಳ್ಳೇದಾಯಿತು. ನನಗೆ ಮಾಡಿ ಕರಿಲ್ಲ, ಅಮ್ಮನ ಕರಿ ಏನಂದ್ರೆ ಪಾಪ ಕೈಲಿ ಆಗಲ್ವಲ್ಲ. ಇವಾಗ ಪಾಪ ನಾನು ಹೆಂಗೆ ಅಮ್ಮನ ಈ ವಯಸ್ಸನ್ನ ನಾನು ಮಾಡಿಕಮ್ಮ ಅಂತ ಕೇಳೋಣ. ಪಾಪ ಮಾಡೋಕ್ಕಾಗಲ್ಲ, ಇಷ್ಟು ಮಟ್ಟಿಗೆ ಇಷ್ಟು ದಿನ ಮಾಡಿಕ್ಕಿರೋದು ಹೆಚ್ಚು, ದಿನ ಮಾಡ್ಬೇಕಂದ್ರೆ ಆಗಲ್ಲ. ಅದಕ್ಕೋಸ್ಕರ ಅವ್ರನ್ನ ಕರಿಯೋಣ ಅಂದ್ಕೊಂಡೆ. ಕರೆದ್ಬಿಟ್ರೆ ಅವ್ರು ಇನ್ನೇನಿಲ್ಲ, ಹಿಡಿಯೋಕ್ಕಾಗಲ್ಲ. ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ ಅಮ್ಮಂಗೆ ಆಗ್ಬಿಡ್ತಾರೆ ಅವರಿಬ್ಬರು. ಇಲ್ವೇನಾ ಇವತ್ತಲ್ವೇ, ಇನ್ನೂ ನೋಡಿಲ್ಲ, ಗೊತ್ತಾಗಿಲ್ಲ ಅನ್ಸುತ್ತೆ ವಿಷಯ. ಇಲ್ಲ ಪಾಪ ಕೂಲಿ ಹೋಗ್ಯವ್ರಿ. ಇಲ್ಲ ತಾಯಿ ಮಗಳಿಬ್ರು ಎತ್ತ ಹೋಗ್ಯವ್ರು, ಅಲ್ಲಿ ಅವಾಗಲೇ ಹೋದ್ರು. ಎತ್ತ ಹೋದ್ರ ಏನೋ ಗೊತ್ತಿಲ್ಲ, ಇನ್ನೂ ಗೊತ್ತಿಲ್ಲ ಹೇಳು. ಗೊತ್ತಾಗುತ್ತೆ. ಒಳ್ಳೆ ಕೆಲಸ ಮಾಡಿದೆ ಬಿಡಪ್ಪ. ಏನು ಈ ಹೆಣ್ಣು ಹುಡುಗರ ಹೆಸರು ಚೆನ್ನಾಗಿದ್ದಾವ, ಫೋನ್ಕಿಂತ ಒಂದು ಎಂತ ಚೆನ್ನಾಗಿದ್ದಾವ. ಹಂಗೇನೆ ಚೆನ್ನಾಗಿದ್ದಾರಪ್ಪ. ಏನಮ್ಮ ಮಣಿ, ನಿನ್ನ ಹೆಸರೇನಮ್ಮ? ನನ್ನ ಹೆಸರು ಗುಂಡಮ್ಮ. ಗುಂಡಮ್ಮ ಅಂತೆ ನಿನ್ನ ಹೆಸರು. ನಿನ್ನ ಹೆಸರೇನಮ್ಮ? ಗುಂಡಮ್ಮನೇ ಆಗಿದೆಯಮ್ಮ. ನನ್ನ ಹೆಸರು ಪುಷ್ಪ, ಇವಳ ಹೆಸರು ಪೂರ್ವಿತಾ. ಇವಳು ಯಾರನ್ನ ಕೇಳಿದ್ರೆ ಗುಂಡಮ್ಮ ಅಂತಾಳೆ. ನನ್ನ ಹೆಸರು ಪುಷ್ಪ, ಇವಳ ಹೆಸರು ಪೂರ್ವಿತಾ. ಓ ಗುಂಡಮ್ಮ ಅಂತೈತೆ, ಮತ್ತೆ ಪೂರ್ವಿತಾ ಅಂತ ನಿನ್ನ ಹೆಸರು. ಪೂರ್ವಿತಾ, ನೀನು? ಪೂರ್ವಿತಾ, ಪುಷ್ಪ, ಪೂರ್ವಿತಾ. ಚೆನ್ನಾಗಿದ್ದಾವೆ ಹೆಸರು, ಚೆನ್ನಾಗಿದ್ದಾವೆ. ಅದೇ ಕಣಕ್ಕ ಸಣ್ಣ ಹುಡುಗಿಗಿಂದನೂ ಅವಳನ್ನ ಗುಂಡಕ್ಕಿದ್ಲ, ಅದಕ್ಕೆ ಗುಂಡಮ್ಮ ಅಂತ ಹಂಗೆ ರೂಢಿ ಆಗೈತೆ. ಯಾರನ್ನ ಕೇಳಿದ್ರೆ ನಿನ್ನ ಹೆಸರು ಏನಮ್ಮ ಅಂದರೆ ಗುಂಡಮ್ಮ ಅಂಬುತ್ತೆ. ಅದು ಗುಂಡಮ್ಮ ಅಂತಲೇ ಹಂಗೆ ರೂಢಿ ಆದಂಗೆ ಆಗೈತೆ ಅಷ್ಟೇನೆ. ಬರ್ಸಿರೋದು ಎಲ್ಲನ ಹಂಗೆ ಬರ್ಸಿದ್ದೀವಿ. ಸ್ಕೂಲಾಗೆಲ್ಲನ ಪೂರ್ವಿತಾ ಅಂತ ಬರ್ಸಿದ್ದೀವಿ. ಚೆನ್ನಾಗಿದ್ದಾರೆ ಹೇಳು. ಚೆನ್ನಾಗಿದ್ದಾರಪ್ಪ, ಹೇಳೋದು ನೋಡಬೇಕು. ಚೆನ್ನಾಗಿದ್ದಾರೆ. ಬರ್ರಿ ಒಳಕ್ಕೆ ಬರ್ರಿ, ಕೈ ಮುಗ್ದು ಒಳಕ್ಕೆ ಬರ್ರಪ್ಪ. ಬರ್ರಿ, ಒಳ್ಳೇದಾಗಲಿ ಅಂದ್ಕೊಂಡು ಬಾರಮ್ಮ. ಒಳ್ಳೇದಾಗಲಿ, ಸಾಕು. ನಿನ್ನಿಂದ ನನ್ನ ಮನೆಗೆ ಒಳ್ಳೇದಾದ್ರೆ ಸಾಕಾಯ್ತು. ಅವಳ ಮನೆಯಿಂದ ನಮ್ಮ ಮನೆ ಹಾಳಾಗೋಯ್ತು, ಅವಳು ಮನೆ ಹಾಳಿಂದ. ನನಗೆ ಚಿಂತೆ ಮಾಡಿ ಸಾಕಾಗ್ಬಿಟ್ಟಿತ್ತು. ಅದಕ್ಕೇ ಅಣ್ಣಯ್ಯ ಸುಮ್ಮನೆ ಹಿಂಗೆ ಮಾಡೋ ಅಂತಂತು, ಅದಕ್ಕೆ ಹಿಂಗೆ ಮಾಡಿದೆ. ಏನಾನ ತಪ್ಪು ಮಾಡಿದ್ನೇನಲ್ಲ ಕೈ ನಾನು. ಏನಿಲ್ಲ ಬಿಡು, ಒಳ್ಳೆ ಕೆಲಸ ಮಾಡಿದೆ. ಅಲ್ಲ ಒಳ್ಳೆ ಬುದ್ಧಿ ಕಲಿಸ್ಬೇಕಂದ್ರೆ ಹಿಂಗೆ ಮಾಡಿದ್ದೆ ಒಳ್ಳೇದು. ಅವ್ರು ನೀನು ಏನಾನ ಕರೆದಿದ್ರೆ, ನೋಡಿ ನಮ್ಮನ್ನೇ ಹೊಸ್ಕೊಂಡು ಬಂದ, ನಾವು ಇಲ್ದಿದ್ರೆ ನೀವು ಮಾಡ್ಕೊಂಡು ಹೋಗ್ಬೇಕಾಗಲ್ಲ, ನಾವು ಇಲ್ದಿದ್ರೆ ಕೈ ಇರೋಕ್ಕಾಗಲ್ಲ ಅಂತೇಳಿ ತಾಯಿ ಮಗಳಿಬ್ರು ಏನಿಲ್ಲ ನೀನು ಹೇಳ್ದಂಗೆ ಭೂಮಿ ಮೇಲೆ ನಾನಿಲ್ಲ, ಮನಸ್ಸು ಕೈಗೆ ಸಿಕ್ತಿಲ್ಲ ಅಂತೇಳಿ ಎಲ್ಲಿ ಬೇಕಾರು ಆರಾರ ಅವ್ರಿಬ್ರು. ತಾಯಿ ಮಗಳಿಬ್ರು ಅಂತಾರೆ. ಒಳ್ಳೆಯ ಕೆಲಸ ಮಾಡಿದೆ ಬಿಡಪ್ಪ. ಹೆಂಗನ ಇವರು ಬಡವ್ರು ಬಂದು ನೀನು ಒಂದು ಒಳ್ಳೇದು ಮಾಡ್ದಂಗೂ ಆಗುತ್ತೆ. ನಿಜವಾಗ್ಲೂ ಹೆಂಗ ಸೌಭಾಗ್ಯಮ್ಮ ನೋಡಿ ಚೆನ್ನಾಗಿದ್ದಾಳೆ. ಹುಡುಗರು ಚೆನ್ನಾಗಿದ್ದಾವೆ ಅಂತ ಚೆನ್ನಾಗಿದ್ರು. ಗುಂಡಮ್ಮನೇ ಆಗೈತೆ ಬಿಡು, ಚೆನ್ನಾಗಿದ್ದಾರೆ. ಹೆಂಗ ಚೆನ್ನಾಗಿ ನೋಡ್ಕೊಂಡು ಇರು ಸುಮ್ಮನೆ. ಚೆನ್ನಾಗಿದ್ರೆ ಯಾವುದೇ ಇರ ಕರ್ಕೊಂಬಂದಿದ್ದೀನಿ. ಇನ್ನೇನು ಮಾಡೋಣ, ಮನೆಯಾಗೆ ಅಮ್ಮನ ಕೈಗೆ ಇನ್ನೂ ಎಷ್ಟು ದಿನ ಆಗುತ್ತೆ ಮಾಡಿಕಾಕೆ, ವಯಸ್ಸೋಯ್ತು. ಸುಮ್ಮನೆ ಯಾಕೆ ಅವಳ್ತಾಗೆ ಈಗ ನಾನೇನಾದರೂ ಮಾತಾಡ್ಸಿ ನನಗೆ ಮಾಡಿಕಾರಿಲ್ಲ ಬಾ ಒಳಕ್ಕೆ ಅಂತ ನಾನೇನಾದರೂ ಬಿಡ್ಕೊಬಿಟ್ರೆ ಅವರಿಬ್ಬರೂ ಹಿಡಿಯೋಕ್ಕಾಗಲ್ಲ. ತಾಯಿ ಮಗಳು ಇಬ್ಬರಳ್ಳೂ ಏನಿಲ್ಲ ನನ್ನ ಮೇಲೆ ಇದು ಮಾಡಿಬಿಡ್ತಾರೆ. ಅದಕ್ಕೋಸ್ಕರನ ಈಗ ಸೌಭಾಗ್ಯ ಅಂತೇಳಿ ಗಂಡ ಇಲ್ಲ, ಮೊನ್ನೆ ಒಂದು ವರ್ಷ ಆಯ್ತಂತೆ ತೀರ್ಕೊಂಡು. ಅದಕ್ಕೇ ನನಗೆ ಮೇಸ್ತ್ರಿ ಅವ್ರು ಹೇಳಿದ್ರು, ಮದುವೆ ಆಗಿ ಕರ್ಕೊಂಬಂದಿದ್ದೀನಿ. ಇನ್ನೇನು ಮಾಡೋಣ, ಸುಮ್ಮನೆ ಏನತ್ತ ಹುಡುಗರ್ಗೂ ಒಳ್ಳೇದು ಮಾಡ್ದಂಗೆ ಆಗುತ್ತೆ, ಹೆಣ್ಣು ಹುಡುಗರ್ಗೂ ಒಳ್ಳೇದು ಮಾಡ್ದಂಗೆ ಆಗುತ್ತೆ, ನನಗೂ ನೋಡ್ಕೊಂಡಂಗೆ ಆಗುತ್ತೆ ಅಂತೇಳಿ. 12 ವರ್ಷ ಆಯ್ತು. 12 ವರ್ಷ ದುಡ್ದಿರೋದ್ರಾಗ 1 ರೂಪಾಯಿನೂ ಇಲ್ಲ. ಎಲ್ಲ ಹಾಳು ಮಾಡಿದ್ದಾಳೆ, ಅವಳಿಗೆ ಕೊಟ್ಟರು ಉಳಿಸ್ಕೊಂಬಲ್ಲ. ಅದಕ್ಕೇ ಇವಾಗ ನಾವು ದುಡಿತೀವಿ. ಮನೆಯಾಗ ಯಾರನ್ನ ಒಬ್ಬರು ನಮ್ಗೆ ಇರಬೇಕು, ಮಾಡಿಕರಾಗಲಿ ಯಾರನ್ನ ಮನೆಯಾಗ ಇದ್ರೇ ಒಂಥರ ನಮಗೂ ಖುಷಿ. ನಾನು ನಮ್ಮಯ್ಯ ಅಂತ ಎಷ್ಟು ದಿನ ಅಂತ ಹಿಂಗೆ ಇರಲಿ ಅಂತೇಳಿ. ಅದಕ್ಕೇ ಮೇಸ್ತ್ರಿ ಅವರು ಹೇಳಿದರು, ಒಳ್ಳೆ ಅನ್ಕಣೋ ನೀನು, ಯಾಕೆ ಹಿಂಗೆ ಮಾಡ್ತೀಯೋ ಸುಮ್ಮನೆ ಆಗು ಅಂತ ಹೇಳಿರು. ಅದಕ್ಕೆ ಆಗಿ ಕರ್ಕೊಂಬಂದಿದ್ದೀನಿ. ಏನು ನಾನೇನಂತ ತಪ್ಪು ಕೆಲಸ ಮಾಡಿಲ್ಲ. ಏನು ಈ ವಯಸ್ಸಿನಾಗ ಅಂಥದ್ದು ಮಾಡಬಾರ್ದಾಗಿತ್ತು. ಏನು ಮಾಡಲಿ ಅಂತಾರೆ, ಬುದ್ಧಿ ಕಲಿಸ್ಬೇಕಂದ್ರೆ ಹಂಗೆ ಮಾಡಬೇಕು. ಅದರಲ್ಲೂ ಇವ್ರಿಗೂ ಒಂದು ಒಳ್ಳೇದು ಮಾಡಬೇಕು. ಬಡವರು ಪಾಪ ಹೊಸ ಗುಡ್ಲು ಒಂದು ಹಾಕ್ಕೊಂಡಿದ್ರಂತೆ, ಹತ್ಕೊಂಡು ಉರಿದೋಗ್ಬಿಟ್ಟೈತೆ ಪಾಪ. ಹೆಣ್ಣು ಹುಡುಗರು ಬೇರೆ, ಈ ಅಮ್ಮ 2 ಹೆಣ್ಣು ಹುಡುಗರನ್ನ ಕಟ್ಕೊಂಡು ಹೆಂಗೆ ಜೀವನ ಮಾಡ್ಬೇಕು, ತುಂಬ ಬಡತನ. ಕೂಲಿ ಹೋಗ್ಬೇಕು, ಸಾಕಬೇಕು ಪಾಪ. 150 ರೂಪಾಯಿ ದುಡಿಯೋದು ಎಷ್ಟು ಆಗುತ್ತೆ ಹೇಳು. ಅದಕ್ಕೇ ಕರ್ಕೊಂಬಂದಿದ್ದೀನಿ.
ಅವ್ರಿಗಿನ್ನೂ ಈ ವಿಷಯ ಗೊತ್ತಿಲ್ಲ. ಗೊತ್ತಾದರೆ ನಮ್ಮ ಥರ ಏನೋ ನೋಡ್ತಾ ಇರಿ, ಏನೇನು ಆಗ್ಬೋದಂತ ಮುಂದಿನ ಭಾಗದಲ್ಲಿ ನೋಡ್ತಾ ಇರಿ. ಹಾಗೆ ವಿಡಿಯೋ ಬಗ್ಗೆ ನಿಮ್ಮ ಒಪಿನಿಯನ್ನ ಕಮೆಂಟ್ ಮಾಡಿರಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ಇನ್ನೂ ನಮ್ಮ ಚಾನಲ್ನ ಯಾರೇ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ತಪ್ಪದೆ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಓಕೆ ವೀಕ್ಷಕರೇ, ಧನ್ಯವಾದಗಳು.